त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात्। ಪ್ರಿಯ ವೀಕ್ಷಕ ಶ್ರೋತೃ ಬಂಧು ಭಗಿನಿಯರೇ, ನಿಮ್ಮನ್ನು ಈ ಎಪಿಸೋಡ್ಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸೊಂದಿಗೆ ನನ್ನ ತ್ರಿಮೂರ್ತಿಗಳನ್ನು ಕೂಡ ಇಲ್ಲಿ ಸ್ವಾಗತ ಬಯಸ್ತೀನಿ. ಹಾಗೆ ಈ ದಿವಸ ನಾವು ಶಿಗ್ರು ಅಂತ ಹೇಳ್ತೀವಿ. ಆ ಎಪಿಸೋಡನ್ನು ನಿಮ್ಮ ಮುಂದಿಡ್ತಾ ಇದ್ದೀನಿ. ಶಿಗ್ರು ಅಂದರೆ ಏನು? ನುಗ್ಗೆ ಅಂತ ಹೇಳ್ತೀವಿ. ನುಗ್ಗೆ ಯಾವತ್ತೂ ಕೂಡ ನಮ್ಮ ಜೀವನದ ವಿನಾಭಾವ ಅಂಗ. ನುಗ್ಗೆಕಾಯಿ ಗೊತ್ತಿಲ್ಲದೆ ಇರ್ತಕ್ಕಂಥ ಇರಲ್ಲ. ಅದಕ್ಕೆ ಅನೇಕ ಹಾಡುಗಳನ್ನು ನಮ್ಮ ಸಿನಿಮಾಗಳಲ್ಲಿ ತೋರಿಸಿದ್ದಾರೆ. ನುಗ್ಗೆಯನ್ನು ಮುರಿದು ಹಾಕು, ಮಕ್ಕಳನ್ನು ಹೊಡೆದು ಸಾಕು ಅಂತ ಒಂದು ಗಾದಿದೆ. ನುಗ್ಗೆಯನ್ನು ಮುರಿದಾಗ ಸಣ್ಣ ಸಣ್ಣ ತುಂಡು ಮಾಡಿದಾಗ, ಇಡೀದು ನುಗ್ಗೆ ಅಲ್ಲ, ಸಣ್ಣ ಸಣ್ಣ ತುಂಡು ಮಾಡಿದಾಗ ಅದು ಬೇಯಿಸಿದಾಗ ಅನೇಕ ಔಷಧೀಯ ಗುಣಗಳು ಬರ್ತವೆ. ಗಿಣ್ಣ ಇದ್ದಂಗೆ ಇರ್ತೈತಿ. ಹಾಗೆಯೇ ಮಕ್ಕಳನ್ನು ತುಂಬ ಹೊಡೆದು ಸಾಕು ಅಂತಂದರೆ ಅದ್ದು ಬಸ್ನಾಗ ಇಟ್ಕೊಳ್ಳೋದು ಅಂತಂದು ಹೇಳಿ, ಕಣ್ಣು ಭೀತಿ ಕಾಲು ಭೀತಿಗೆ ನಾವು ಹೊಡೆದು ಅಂತ ಹೇಳ್ತೀವಿ. ಹಾಗೆ ಮಾಡಿದಾಗ ತುಂಬ ಇದು ಬರ್ತದೆ. ಇವತ್ತು ಇದು ದೊಡ್ಡ ಉದ್ಯಮನೂ ಆಗಿದೆ. ಆ ಹಿಂದೆಲ್ಲ ಎಲಿಬಳ್ಳಿ ತೋಟದಲ್ಲೆಲ್ಲ ಹಾಕೋರು ನುಗ್ಗೆಯನ್ನು. ನುಗ್ಗೆ ತುಂಬ ಅಭದ್ರ ರೀತಿಯ ಮರ ಇದು. ನೀವು ನುಗ್ಗೆ ಮರದ ಮೇಲೆ ಹೋಗಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಮುರಿದು ಬಿಡ್ತದೆ ಲಟ್ ಅಂತ ಹೇಳಿ. ಬಹಳ ಸಾಫ್ಟ್ ಇರ್ತಕ್ಕಂಥದ್ದು. ಆಮೇಲೆ ಈಗೆಲ್ಲ ಅದರಲ್ಲಿ ನುಗ್ಗೆಯಲ್ಲಿ ಸುಮಾರು ಇವು ಬಂದವು, ಜಾತಿಗಳು ಬಂದವು. ನನಗೆ ಆಶ್ಚರ್ಯ ಆಗಿದ್ದಂದರೆ, ನಾವು ಬೆಂಗಳೂರು ಪಕ್ಕಕ್ಕೆ ಇದು ಬರ್ತದೆ ತಮ್ಮಚಟ್ಟಿಪಾಳ್ಯ ಅಂತೇಳಿ, ಅಲ್ಲಿ ನಾವು ಹೋದಾಗ ನುಗ್ಗೆಯಲ್ಲಿ 6-8 ಕಾಯಿಗಳು ಬರೋದು. 4 ಕಾಯಿ ಅಂತೂ ಸರ್ವೇ ಸಾಮಾನ್ಯ. ಅದು ನಮ್ಮದೆಲ್ಲ ದಾವಣಗೆರೆ ಹತ್ತಿರ ಹರಪನಹಳ್ಳಿಯರು ನಾವೆಲ್ಲ. ನಮ್ಮಲ್ಲಿ ಒಂದು ನುಗ್ಗೆಕಾಯಿ, ಒಂದು ಹೂವಿಗೆ ಒಂದು ನುಗ್ಗೆಕಾಯಿ ಇದ್ದರೆ, ಇಲ್ಲಿ ನಾನು ನೋಡಿದ್ದು ಸುಮಾರು ರಫ್ಲಿ ಅಂದರೆ ನನ್ನ ಅಂದಾಜು 2005 ಮತ್ತು 2006 ಸುಮಾರು ನೋಡಿದಾಗ 4-6 ನುಗ್ಗೆಕಾಯಿ ಇರೋದು. ಅದು ಎಲ್ಲಿದೆ ಏನೋ ಹೈಬ್ರಿಡ್ ತಳಿ ಇರಲಿ, ಅದೊಂದು ಭಾಗ. ನಮ್ಮಲ್ಲಿ ನುಗ್ಗೆಕಾಯಿನ ಸಾಂಬಾರು ಅದನ್ನು ಬೇಯಿಸಿದ್ರೆ ಅರ್ಧ ಓಣೆಲ್ಲ ಘಮ ಘಮ ಅನ್ಬೇಕು. ಇವು ಹಂಗೆ ಬರೋದಿಲ್ಲ, ಹೈಬ್ರಿಡ್. ಅದಕ್ಕೆ ಅದನ್ನು ನಾನು ಅವಹೇಳನೆ ಮಾಡೋದಲ್ಲ. ಈಗ ನಮಗೆ ಅದು ಅಷ್ಟು ಅವಶ್ಯಕತೆ ಇದೆ. ಇಲ್ಲಿ ಆಹಾರ ರೂಪದಲ್ಲಿ ಆರೋಗ್ಯವರ್ಧನೆಯನ್ನು ಮಾಡೋ ದೃಷ್ಟಿಯಿಂದ ಬಹಳ ಉತ್ತಮವಾಗಿರ್ತಕ್ಕಂಥ ದ್ರವ್ಯಗಳಲ್ಲಿ ಇದು ಒಂದು. ಹುಣಸೆ ಚಿಗುರಿನೊಂದಿಗೆ ನುಗ್ಗೆಕಾಯಿಯನ್ನು ಹಾಕಿ ಅಥವಾ ನುಗ್ಗೆ ಸಾರು ಮಾಡಿದರೆ ಅದಕ್ಕೆ ಆ ರುಚಿಗೆ ಸರಿಸಾಟಿ ಯಾವುದಿಲ್ಲ. ಒಂದು. ಎರಡನೇದು, ನಿಮ್ಮ ದೇಹದಲ್ಲಿ ಜಠರದಲ್ಲಿ ಯಾವುದಾದ್ರು ಜೀರ್ಣ ಆಗದೆ ಇರ್ತಕ್ಕಂಥ ಗಟ್ಟಿ ಆಹಾರ ಇದ್ದರೆ ಅದನ್ನು ತುಂಬ ಜೀರ್ಣ ಮಾಡಿ ಬೆಳಗ್ಗೆ ಎಷ್ಟೊತ್ತಿಗೆ ಒಗಿತೈತೆ. ನುಗ್ಗೆ ಸೊಪ್ಪಿನ ಈ ಮುದ್ದಿಗೆ ಗೊಜ್ಜು ಟೈಪ್ ಮಾಡ್ತೀವಿ ನಮ್ಮಲ್ಲಿ. ಇಲ್ಲಿ ಮಾಸಪ್ ಟೈಪು ನುಗ್ಗೆ ಸೊಪ್ಪನ್ನು ಹಾಕ್ತಾರೆ ಇದ್ರ ಜೊತೆಗೆ. ಆಮೇಲೆ ತಿಳಿಸಾರು ಇದು ಮುದ್ದೆ ಮಾಡ್ತಾರೆ ಇದರಲ್ಲಿ ತುಂಬ. ಆಮೇಲೆ ಬೇಳೆ ಜೊತೆಗೆ ಅದನ್ನು ಬೇಯಿಸಿ ಅದಕ್ಕೆಲ್ಲ ಒಗ್ಗರಣೆ ಹಾಕಿ ಮಾಡ್ತಾರೆ. ಅದೆಲ್ಲ ನೋಡಲಿಕ್ಕೆ ಇಷ್ಟು ಚೆನ್ನಾಗಿರ್ತದೆ, ತಿಂದಾಗ ಕೂಡ ಅಷ್ಟೇ ಖುಷಿಯಾಗಿರ್ತದೆ. ಆರೋಗ್ಯವನ್ನು ವೃದ್ಧಿ ಮಾಡುವಂಥದ್ದು. ಆದರೆ ನುಗ್ಗಿ ಉಷ್ಣಕಾರಕ ಇರೋದ್ರಿಂದ ಪಿತ್ತ ಪ್ರಕೃತಿ ಸ್ವಲ್ಪ ಹುಷಾರೇ ಬಳಸ್ಬೇಕಷ್ಟೆ. ಈ ಕಾಕುಮಾಚಿ ಅಂತ ಬರ್ತೈತೆ, ಅದನ್ನು ನುಗ್ಗಿಯನ್ನು ಬಳಸ್ಬೇಕಾದ್ರೆ ಸ್ವಲ್ಪ ಹಿತಮಿತ. ವಾತ ಮತ್ತು ಕಫದಾರ ಸ್ವಲ್ಪ ಜಾಸ್ತಿ ತಿಂದರೆ ಏನಾಗಲ್ಲ, ಇವಾಗ ಜಾಸ್ತಿ ತಿನ್ನಲಿಕ್ಕೆ ಹೋಗಬಾರ್ದು. ಆಮೇಲೆ ಚಿಕ್ಕ ಮಕ್ಕಳ ಬೆಳವಣಿಗೆಗೆ ಬಹಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸಿ ವಿಟಮಿನ್ ಜಾಸ್ತಿ ಇರ್ತದೆ, ಕ್ಯಾಲ್ಸಿಯಂ ಇರ್ತದೆ, ಸಾಕಷ್ಟು ಇರೋದ್ರಿಂದ ನುಗ್ಗೆ ಅದನ್ನು ಕೊಡ್ಬೋದು. ಇತ್ತೀಚೆಗೆ ಕ್ಯಾಪ್ಸಲ್ ಬಂದಿದೆ, ನೀವೆಲ್ಲ ನಕ್ಕು ಬಿಡ್ತೀರಿ. ಆ ಕ್ಯಾಪ್ಸಲಿನಾಗೆ ಕಾಸ್ಟ್ ಏನು ಅಂತ ಕೇಳಿದ್ರೆ, ಕ್ಯಾಪ್ಸಲಿನ ಕಾಸ್ಟು ಒಂದು 100 ಕ್ಯಾಪ್ಸಲಿನ ಕಾಸ್ಟ್ 4,000 ರೂಪಾಯಿ. 1,500 4,000 ರೂಪಾಯಿ 100 ಕ್ಯಾಪ್ಸಲಿಂದು. ಅದು ಏನಿರಲ್ಲ, ಒಳಗೆ ನುಗ್ಗೆ ಸೊಪ್ಪು ಇರ್ತೈತಿ. ಅವ್ರನ್ನ ಕೇಳಿದೆ ಏನು ಇದ್ದಾಗ ಏನೇನು ಇರ್ತದೆ ಕಂಟೆಂಟ್. ಶಿಗ್ರು ಅಂತ ಬರ್ತದೆ ಸರ್, ಅದು ಇಲ್ಲೆಲ್ಲಿ ಬೆಳೆಯಲ್ಲ ಅಂದರೆ. ರೇ ಉತ್ತರ ಪ್ರದೇಶ ನೀವೆಲ್ಲ ಹಿಂಗೆ ಮಾಡಬೇಡಿ, ನಮ್ಮ ದಕ್ಷಿಣದಾಗೆ 6 ಮನೆ ಮುಂದೆ ಬೇಕಾದ್ರೂ ಇದೆ ಅಂತ ಹೇಳಿದಾಗ ಅವನು ಪಾಪ ಚೆಂಡು ತೆಗ್ಸಿ ಇಲ್ಲ ಹೌದು ಹೌದು ಅಂತ ಹೇಳಿ ಒಪ್ಕೊಂಡೆ.
ಅದನ್ನು ಗುಳಿಗೆ ರೂಪದಲ್ಲಿ ಕ್ಯಾಪ್ಸೂಲ್ ರೂಪದಲ್ಲಿ ನಮ್ಮನ್ನು ಮರಳು ಮಾಡುವಂಥ ಆಯುರ್ವೇದ ಜನ ಹುಟ್ಕೊಂಡಿದ್ದಾರೆ. ಹುಷಾರಾಗಿರಿ. ಸಿಗ್ರು ಅಂದ್ರಾಗಲಿ ನುಗ್ಗೆ ಅಂದ್ರಾಗಲಿ ಅದೆಲ್ಲ ಎಷ್ಟು ಬೇಕಷ್ಟು ಯಥೇಚ್ಛವಾಗಿ ಸಿಗುವಂಥದ್ದು ನಿಮಗೆ. ಆಮೇಲೆ 1 ಲೋಟ ನುಗ್ಗೆ ಸೊಪ್ಪಿನ ರಸದಲ್ಲಿ 8-9 ಮೊಟ್ಟೆಯಲ್ಲಿರುವಷ್ಟು ಒಂದು 8-10 ಮೊಟ್ಟೆ ಏನು ತಿಂತೀರಿ ಅದರಾಗ ಬರೀ ಒಂದು ಲೋಟ ರಸದಲ್ಲಿ ಅದಿದೆ. ದಿನಕ್ಕೊಂದು ಮೊಟ್ಟೆ ತುಂಬೋದು ಹೊಟ್ಟೆ ಅಂತಿರಲ್ಲ, ನೀವು 8-10 ಮೊಟ್ಟೆ ತಿಂದರೆ ಈ ನುಗ್ಗೆ ಸೊಪ್ಪಿನಾಗ 1 ಲೋಟ ಸಾರು ಸಾಕು ಅದರದ್ದು ಇದು. ಅದಕ್ಕೆ ನೀವು ಯಾರು ಇನ್ನು ನನಗೆ ಇದು ಒಗ್ಗದಲ್ಲಪ್ಪ ಅನ್ನೋರಿದ್ದರೆ ಅಥವಾ ಮೊಟ್ಟೆನ ರೊಕ್ಕ ಖರ್ಚು ಮಾಡಿ ತಿನ್ನೋದು ಬೇಡ ಅಂತಂದರೆ ನುಗ್ಗೆ ಸೊಪ್ಪಿನ ರಸಕ್ಕೆ ಬರ್ರಿ ಈ ಕಡೆಗೆ. ಅದರದ್ದು ಗೊಜ್ಜು ಮಾಡ್ಕೊಳ್ರಿ, ಅದನ್ನು ಸಾಂಬಾರು ಮಾಡಿ. ನುಗ್ಗೆ ಸೊಪ್ಪಿಂದು ಬಹಳ ಅದ್ಭುತವಾದ ರುಚಿ. ಹಾಗೆ ಜೀವಸತ್ವ ಭಾಳ ಇರ್ತೈತಿ ಇದ್ರಾಗ. 1 ಲೋಟ ಇದರಲ್ಲಿ ಅದ್ಭುತವಾದ ಸಿ ವಿಟಮಿನ್ ಮತ್ತು ಎ ವಿಟಮಿನ್ ಇರ್ತದೆ. ಕಣ್ಣುಗಳಿಗೆ ಕಣ್ಣಿನ ಮಂಜು ಬಂದಿದ್ದರೆ, ಪರೆ ಬಂದಿದ್ದರೆ ನುಗ್ಗೆ ಸೊಪ್ಪಿನ ಇದನ್ನು ಹಾಕೊಂಡ್ರೆ ಸಾಕು. ನಾ ಹಿಂದಿನ ಎಪಿಸೋಡ್ನಾಗ ಇದನ್ನು ಕಣ್ಣಿಗೆ ಬಿಟ್ಕೊಂಡ್ರು ಕೂಡ, ತಜ್ಞರ ಅಭಿಪ್ರಾಯ ಇಟ್ಕೊಂಡು ನೀವು ಬಿಟ್ಕೊಂಡ್ರು ಕೂಡ ನಿಮ್ಮ ಜೀವಸತ್ವದಿಂದ ನಿಮ್ಮ ಕಣ್ಣು ವೃದ್ಧಿ ಆಗ್ತವೆ. ಕಿತ್ತಳೆ, ಸೇಬು, ನಿಂಬೆ, ದಾಳಿಂಬೆ ಹಣ್ಣು, ಮಾವಿನಲ್ಲಿರ್ತಕ್ಕಂಥ ಎಲ್ಲ ಸಿಹಿ ಸೊಪ್ಪು ನುಗ್ಗಿಕಾಯಲ್ಲಿದೆ. ಆಮೇಲೆ ತೊಗಟಿ, ಪತ್ರ, ಬೀಜ ತೈಲ ಇದರಲ್ಲಿ ಔಷಧಿ ಗುಣ ಭಾಳ ಇರ್ತದೆ. ನುಗ್ಗೆ ಸೊಪ್ಪಿನಲ್ಲಿ ಆ ಜೇನುತುಪ್ಪ ಮತ್ತು ಎಳ್ನೀರನ್ನು ಸೇರಿಸಿ ನೀವು ಕುಡಿಯೋದ್ರಿಂದ ನಿಮಗೆ ರಕ್ತಭೇದಿ ಮತ್ತು ಕಾಮಾಲೆ ರೋಗ ದೂರ ಆಗ್ತದೆ. ಅಂದರೆ ಇಂಡೈಜೆಸ್ಟಿವಿಂದ ನಮಗೆ ಕಾಮಾಲೆ ರೋಗ ಬರ್ತದೆ. ನಾವು ಈ ರಸಕ್ಕೆ ಜೇನುತುಪ್ಪ ಮತ್ತು ಇದನ್ನ ಹಾಕೊಂಡು ಕುಡಿದಾಗ ನಮ್ಮ ಕಾಮಾಲೆ ರೋಗ ಗೊತ್ತಿಲ್ಲದಂಗೆ ದೂರ ಹೋಗ್ತದೆ. ಆಮೇಲೆ ಇದನ್ನು ಬಿಸಿ ಮಾಡಿ ಹಾಲಿನಲ್ಲಿ ಲಘು ಪ್ರಮಾಣದಲ್ಲಿ ಮಕ್ಕಳಿಗೆ ಕೊಡ್ತಾ ಹೋದರೆ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತೈತಿ. ಆಮೇಲೆ ಸೊಪ್ಪಿನ ರಸದಲ್ಲಿ ರಾಗಿ ಹಿಟ್ಟು ಕಲಸಿ ರೊಟ್ಟಿ ಮಾಡಿ ನೀವು ಅದನ್ನು ಹೇಗೆ ಬಳಸ್ಕೋಬೋದು ಅಂದರೆ, ರೊಟ್ಟಿ ಚಪಾತಿ ಮಾಡೋಕ್ಕಾರೆ ಅದರದ್ದು ರಸ ಇರ್ತದಲ್ಲ ಅದನ್ನು ಹಿಟ್ಟಿಗೆ ಹಾಕ್ಕೊಂಡು ನಾದಿ ರೊಟ್ಟಿ ಮಾಡ್ಕೊಂಡ್ರೆ ಅವಾಗ ನಿಮಗೆ ಅದ್ರ ಜೊತೆ ಹೆಸರು ಕಾಳು ಅವನ್ನೆಲ್ಲ ಹಾಕ್ಕೊಂಡು ತಿಂದರೆ ದೃಷ್ಟಿ ದೋಷ ದೂರ ಆಗ್ತದೆ. ಆಮೇಲೆ ವಾರಕ್ಕೆ 1-2-3 ಸಲ ಮಾಡಿದ್ರೆ ದೃಷ್ಟಿಮಾಂದ್ಯ ಎಲ್ಲ ಹೋಗ್ತದೆ. ನುಗ್ಗಿಕಾಯಿಯಲ್ಲಿ ಔಷಧಿ ಗುಣ ಹೆಚ್ಚಿರೋದ್ರಿಂದ ಅಡುಗೆಯಲ್ಲಿ ಆಗಾಗ ಇದನ್ನು ಬಳಸೇ ತಿರಬೇಕು. ಜಂತುಗಳು ಸಾಯ್ತವೆ ಇದರಿಂದ. ಆಮೇಲೆ ಬೇಯಿಸಿದ ನುಗ್ಗಿಕಾಯಿ ರಸಗಳ ಸೇವನೆಯಿಂದ ಲಕ್ವ ಹೊಡೆಯೋದಿಲ್ಲ, ನೆನ್ಪಿಟ್ಕೊಳ್ಳಿ. ವಾತರೋಗ ಬರೋದಿಲ್ಲ, ವಾತರೋಗ ನಿವಾರಣೆ ಆಗ್ತದೆ. ಈ ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ನಾವು ಮೇಲಿಂದ ಮೇಲೆ ಬಳಸ್ಕೋಬೇಕು. ನಾವೀಗೆಲ್ಲ ಏನಾಗಿದೆ ಅಂತ ತುಂಬ ರುಚಿ ಕಡೆಗೆ ಒಂದು ಗಮನ, ಎರಡನೇದು ಸೋಂಬೇರಿಗಳ ಕಡೆಗೆ ನಮ್ಮದು ಓಟ. ನಮಗೆ ಏನು ಸಿಗ್ತದೆ ಪಲಾವು ಅಥವಾ ಇನ್ನೇನೇನಾರು ಸಿಗ್ತಾವಲ್ಲ ಅದ್ರಗಡೆ ತಿಂದು ನಾವು ಲಕ್ಕ ಹೊಡೆಯೋದಾಗಲಿ BP ಜಾಸ್ತಿ ಮಾಡ್ಕೊಳ್ಳೋದೆಲ್ಲ ಮಾಡ್ತೀವಿ. ಅದ್ರ ಬದಲು ಇದರ ಸ್ವರಸ ಮತ್ತು ಈ ಬೀಜ ಚೂರ್ಣ. ಇನ್ನೊಂದು ನಿಮಗೆ ಭಾಳ ತುಂಬ ಹೇಳಬೇಕಾಗಿರೋದು, ಈ 5 ಗ್ರಾಮ್ನಷ್ಟು ಬೀಜ, 5 ಗ್ರಾಮ್ನಷ್ಟು ಒಣ ಹೂವಿನ ಪುಡಿ, ಎರಡನ್ನು ಕುಟ್ಟಿ ಪುಡಿ ಮಾಡಿ ನೀವು ರೆಗ್ಯುಲರಾಗಿ ಬೆಳಗ್ಗೆ 1 ಟೀ ಸ್ಪೂನು, ರಾತ್ರಿಗೆ 1 ಟೀ ಸ್ಪೂನ್ ಹಾಲಿಗೆ ಹಾಕಿ ಕಲಸಿ ಕುಡಿದ್ರೆ, ಅದು ಕೊಟ್ಟು ಸಕ್ಕರೆ ತುಪ್ಪ ಹಾಕೊಂಡು ಕುಡಿದ್ರೆ ನಿಮ್ಮ ಲೈಂಗಿಕ ಕ್ರಿಯೆ ತುಂಬ ಅದ್ಭುತವಾಗಿ ಬದಲಾವಣೆ ಆಗ್ತದೆ. ಯಾರಿಗಾದರೂ ಡಯಾಬಿಟಿಕ್ ಬಂದರೆ ನಮ್ಮ ಹತ್ರ ಬರ್ತಿರ್ತಾರೆ, ಸರ್ ನನಗೆ ಇದರಲ್ಲೇ ಆಸಕ್ತಿ ಹೋಗ್ಬಿಟ್ಟಿದೆ ಅಂತಾರೆ. ಅದ್ರಿಗೆ ಯಾಕೆ ಆಸಕ್ತಿ ಹೋಗ್ತದೋ ಇದನ್ನು ತಗೊಂಡ್ರೆ ಸಾಕು, ಆಸಕ್ತಿ ಮತ್ತೆ ರೀಜನ್ರೇಟ್ ಆಗ್ತದೆ. ಹಾಗೇನೆ ಮಂಡಿ ನೋವು ಇದೆಲ್ಲ ಗುಣ ಆಗ್ತದೆ. ಯಾರಿಗೆ ಮಂಡಿ ನೋವು ಇರ್ತೈತೆ ಅವ್ರಿಗೆ ಲೈಂಗಿಕ ಆಸಕ್ತಿ ಕಮ್ಮಿ ಇರ್ತದೆ. ಯಾರಿಗೆ ಮಂಡಿ ನೋವು ಕಮ್ಮಿ ಹೋಗಿರ್ತದೋ ಇರೋದಿಲ್ವೋ ಅವ್ರಿಗೆ ಅದ್ರ ಮೇಲೆ ಆಸಕ್ತಿ ಇರ್ತದೆ. ಅದನ್ನು ನೀವು ಮಾಡ್ಕೊಳ್ರಿ. ಆಗ ಶೋಭಾಂಜನಾದಿ ಲೇಪ, ಶ್ಯಾಮಾದಿ ಚೂರ್ಣಗಳನ್ನು ನಾವು ಮಾಡ್ಬೋದು. ಇದಕ್ಕೆ ಶೋಭಾಂಜನ ಅಂದರೆ ತಲೆನೋವು ಬರ್ಸಂಗೆ ನೋಡ್ಕೊಳ್ಳೋದು. ಆಮೇಲೆ ಇದ್ರ ಶ್ಯಾಮಾದಿ ಚೂರ್ಣ, ಶ್ಯಾಮ ಅಂತಂದರೆ ಇರಿಟೇಷನ್ ಆಗುವಂಥ ರೀತಿಯಲ್ಲಿರುವಂಥದ್ದನ್ನು ನಾವು ಆ ಚೂರ್ಣದಿಂದ ಕಡಿಮೆ ಮಾಡ್ಕೋಬೋದು. ಇದರಲ್ಲೇ ಬೇರೆ ಬೇರೆ ರೀತಿಯಲ್ಲಿ ಇದರ ಯೂಸ್ಫುಲ್ ಪ್ರಾಡಕ್ಟನ್ನು ಮಾಡ್ತಿದ್ದಾರೆ. ಅದಕ್ಕೆ ಹೇಳಿದ್ನಲ್ಲ ನಿಮಗೆ ಮೊದಲೇ, ಸುಮಾರು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡುವಂಥ ಅನ್ಮಿಸರಬಲ್ ಅನ್ನೋಂಥ ನುಗ್ಗೆ ಸೊಪ್ಪು ಅದ್ಭುತವಾದಂಥದ್ದು. ಬೆಂಗಳೂರಲ್ಲಿ ಜಾಸ್ತಿ ನುಗ್ಗೆ ಸೊಪ್ಪು ಬಳಸ್ತೀರಿ, ಕಾಕಮಾಚಿ ನುಗ್ಗೆ ಸೊಪ್ಪು ಬಳಸ್ತೀರಿ. ಹಳ್ಳಿ ಊರ ಕಡೆಗೆಲ್ಲ ನುಗ್ಗೆ ಸೊಪ್ಪು ಚೆನ್ನಾಗಿ ಬಳಸ್ತಾರೆ, ಬಳಸ್ಕೋಬೇಕು. ಆದರೆ ಜಾಸ್ತಿ ತಿಂದಾಗ ನಿಮಗೆ ಬೇದಿಯಲ್ಲಿ
ಅಥವಾ ಗುದದ್ವಾರದಲ್ಲಿ ಚಿಕ್ಕ ಚಿಕ್ಕ ಬಿರುಕು ಬಂದಂಗೆ ಆಗ್ಬೋದು, ಗುಳ್ಳೆ ಆದಂಗೆ ಆಗ್ಬೋದು. ಅದಕ್ಕೆ ಅದನ್ನು ಹಿತವಾಗಿ ಮಿತವಾಗಿ ಬಳಸ್ಬೇಕು. ತೊಗರಿಬೇಳೆ ಜೊತೆಗೆ ಆಗಲಿ, ಹೆಸರು ಬೇಳೆ ಜೊತೆಗೆ ಆಗಲಿ, ಅಲಸಂದಿ ಕಾಳಿನ ಜೊತೆಗೆ ಆಗಲಿ ನೀವು ಅದನ್ನು ಗೊಜ್ಜು ಮಾಡ್ಕೊಳ್ಳೋದು ಅಥವಾ ಏನಾರು ಮಾಡ್ಕೊಂಡು ಅನ್ನಕ್ಕೆ ಬಳಸ್ಕೊಳ್ಳೋದು ಮಾಡಿರಿ. ಬೆಂಡೆಕಾಯಿನ ಸೇರಿಸ್ರಿ, ಅವಾಗ ನಿಮ್ಮ ಬೇದಿಗೆ ಸಮಸ್ಯೆ ಆಗೋದಿಲ್ಲ. ಇಂಥವು ಅನೇಕ ಬೇರೆ ಬೇರೆವೆಲ್ಲ ಸೇರಿಸ್ಕೊಂಡು ಆ ನುಗ್ಗೆ ಸಾರನ್ನು ಬಳಸಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಇನ್ನು ಮುಂದೆ ಯಾವತ್ತೂ ಕೂಡ ಅನಾರೋಗ್ಯ ನಿಮಗೆ ಬರಬಾರ್ದು ಅಂದರೆ ಇದನ್ನು ಮೇಲಿಂದ ಮೇಲೆ ಬಳಸ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತಿನ ಇಲ್ಲಿವರೆಗೂ ನೀವು ಶಾಂತ ಚಿತ್ತರಾಗಿ ನನ್ನ ಎಪಿಸೋಡನ್ನು ನೋಡೋಕ್ಕಾಗಿ ನಿಮಗೆ ಧನ್ಯವಾದಗಳು. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್.